ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋಯಿಂದ ಒಂದಷ್ಟು ಪೂಜಾ ಸಾಮಗ್ರಿಗಳನ್ನು ತರಿಸಿದ್ದೆ. ಸೊ ಹಬ್ಬಕ್ಕೆ ಬೇಕು ಅಂತ ಹೇಳಿ ನಿಮಗೂ ಕೂಡ ಗೊತ್ತಿರುತ್ತೆ. ಅಂದರೆ ನನ್ನ ಎವ್ರಿಡೇ ಯಾರು ವಿಡಿಯೋ ವಾಚ್ ಮಾಡ್ತಿರ್ತೀರಾ, ನನ್ನ ಫಾಲೋ ಮಾಡ್ತಿರೋರಿಗೆ ಗೊತ್ತಿರುತ್ತೆ. ನಾನು ಯಾವಾಗಲೂ ಕೂಡ ಮೀಶೋದಲ್ಲೇ ಪೂಜಾ ಸಾಮಗ್ರಿಗಳನ್ನೆಲ್ಲದು ಕೂಡ ತರಿಸೋದು ಅಂತ ಹೇಳಿ. ತುಪ್ಪದ ಬತ್ತಿ ಆಗಿರ್ಬೋದು, ಮತ್ತು ಸಾಂಬ್ರಾಣಿ ಆಗಿರ್ಬೋದು. ಸೊ ಹೀಗೆ ಒಂದಷ್ಟು ತರಿಸಿದ್ದೀನಿ. ಸೊ ನಿಮಗೂ ಕೂಡ ತೋರಿಸ್ತೀನಿ. ಆಲ್ರೆಡಿ ಸ್ವಲ್ಪ ಗ್ಲಿಮ್ಸ್ ಅಪ್ ಎಲ್ಲ ನೋಡ್ತಿದ್ರಲ್ವ, ತುಂಬಾ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿನಲ್ಲೂ ಕೂಡ ಇದೆ. ಮೇನ್ ಆಗಿ ಕಡಿಮೆ ಪ್ರೈಸಲ್ಲಿ ಬಲ್ಕಲ್ಲಿ ಸಿಗುತ್ತೆ. ಸೊ ಅದೇ ನನಗೆ ತುಂಬಾನೇ ಇಷ್ಟ ಆಗೋದು ಮೀಶೋದಲ್ಲಿ ಅಂತಾನೆ ಹೇಳ್ಬೋದು. ಸೊ ನಿಮಗೂ ಬೇಕು ಅಂತ ಹೇಳಿದ್ರೆ ಕಮೆಂಟಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ ಎರಡೂ ಕಡೆ ಕೂಡ ಲಿಂಕ್ ಕೊಟ್ಟಿರ್ತೀನಿ, ಬೇಕಾದ್ರೆ ಪರ್ಚೇಸ್ ಮಾಡ್ಕೊಡಿ. ಓಕೆನಾ? ಸೊ ಒಂದೊಂದೇ ನಿಮ್ಗೆ ಇವಾಗ ತೋರಿಸ್ತಾ ಹೋಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ಇವತ್ತಿನ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಶಾಪಿಂಗ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಆ್ಯಂಡ್ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಎವ್ರಿಡೇ ಅಪ್ಲೋಡ್ ಆಗ್ತಿರುತ್ತೆ ವಿಡಿಯೋಸ್ ಎಲ್ಲ. ನೀವು ಒನ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ವಿಡಿಯೋ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು, ಯಾವ ವಿಡಿಯೋಸು ಕೂಡ ಮಿಸ್ ಆಗೋದಿಲ್ಲ. ಓಕೆನಾ? ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಫಸ್ಟ್ ಯಾವ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ತುಪ್ಪದ ಬತ್ತಿಗಳನ್ನ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಎರಡು ಒಂದು ಬಾಕ್ಸ್ ಅಲ್ಲಿ ಬರುತ್ತೆ. ಒಂದೊಂದು ಬಾಕ್ಸ್ ಅಲ್ಲಿ 100 ಪೀಸ್ ಇರುತ್ತೆ. ಟೋಟಲ್ ಆಗಿ 200 ಪೀಸ್ ಬರುತ್ತೆ. ಇದು ಒರಿಜಿನಲ್ ಕೌ ಅಂದ್ರೆ ಒರಿಜಿನಲ್ ಏನ್ ತುಪ್ಪ ಬರುತ್ತಲ್ಲ ಅದರಲ್ಲೇ ಮಾಡಿರೋಂಥದ್ದು. ಇದು ಪ್ಯೂರ್ ಇರುತ್ತೆ. ಸೊ ಇದು ನಾನು ಸಾಕಷ್ಟು ಬಾರಿ ತರಿಸಿದ್ದೀನಿ, ತುಂಬಾ ಚೆನ್ನಾಗಿ ನನಗೆ ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಮತ್ತೆ ಬರ್ನ್ ಆಗೋದು ಕೂಡ ಅಷ್ಟೇ. ಮಿನಿಮಮ್ ಅಂದ್ರೂ ಒಂದು 10 ನಿಮಿಷ ಆದ್ರೂ ಕೂಡ ಉರಿಯುತ್ತೆ, ಬೇಗ ಕರ್ಗೋದಿಲ್ಲ. ಅಷ್ಟು ತುಂಬಾ ಚೆನ್ನಾಗಿ ಒಳ್ಳೆ ಕ್ವಾಲಿಟಿನ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಪ್ರೈಸ್ ಎಷ್ಟಾಗುತ್ತೆ ಇದು ಅಂತ ಹೇಳಿದ್ರೆ 185 ರುಪೀಸ್, 185 ರೂಪಾಯಿ. 200 ಪೀಸ್ ಬರುತ್ತೆ. ತುಂಬಾ ಚೆನ್ನಾಗಿದೆ. 2 ಬಾಕ್ಸ್ ಬರುತ್ತೆ. ಸೊ ಬೇಕು ಅಂತ ಹೇಳಿದ್ರೆ ಲಿಂಕ್ ಕೊಟ್ಟಿರ್ತೀನಲ್ವಾ, ತಗೊಳ್ಳಿ. ಸೊ ನಾವೀಗ ಅಂದ್ರೆ ನೀವೇನಾದ್ರು ಗುರುವಾರ ರಾಯರು ವಾರ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಆರತಿ ಮಾಡ್ಲಿಕ್ಕೆ ತುಪ್ಪದ ಬತ್ತಿಗಳೆಲ್ಲ ಹಚ್ಲಿಕ್ಕೆ ನಿಮ್ಗೂ ಕೂಡ ಯೂಸ್ ಆಗುತ್ತೆ ಅಲ್ವಾ. ಶುಕ್ರವಾರ ದಿನ ಕೂಡ ಅಷ್ಟೇನೆ ಅಮ್ಮನವರಿಗೆ ತುಪ್ಪದ ಬತ್ತಿಗಳನ್ನ ಹಚ್ಚಿಸ್ತೀವಲ್ವಾ. ಸೊ ಆ ಟೈಮಲ್ಲೂ ಕೂಡ ಯೂಸ್ ಆಗುತ್ತೆ. ನಾವೇ ಮನೇಲೆ ಪ್ರಿಪೇರ್ ಮಾಡ್ಕೊತೀವಿ ಅಂತ ಹೇಳಿದ್ರೆ ತುಂಬಾನೇ ಖರ್ಚಾಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಟೈಮ್ ಕೂಡ ವೇಸ್ಟ್ ಆಗುತ್ತೆ. ನನಗಂತೂ ಇದು ಪರ್ಸ್ನಲಿ ತುಂಬಾ ಅಂದ್ರೆ ತುಂಬಾ ಇಷ್ಟ ಇದು ಈ ಒಂದು ಐಟಮ್. ಸೊ ನಿಮ್ಗೂ ಬೇಕು ಅಂತ ಹೇಳಿದ್ರೆ ತಗೊಳ್ಳಿ, ಲಿಂಕ್ ಕೊಟ್ಟಿರ್ತೀನಿ. ಬರೀ 185 ರೂಪಾಯಿ ಅಷ್ಟೇನೆ. ಅಂಡ್ ನೆಕ್ಸ್ಟ್ ಪೂಜಾ ಸಾಮಗ್ರಿ ಯಾವ್ದಪ್ಪ ಅಂತ ಹೇಳಿದ್ರೆ ಇದು ಹೊಸದಾಗಿ ನಾನು ತರಿಸಿರೋಂಥದ್ದು ಎಲೆಕ್ಟ್ರಿಕ್ ಕರ್ಪೂರ ಫ್ರೇಗ್ರೆನ್ಸ್ ಬರ್ನರ್ ಬರುತ್ತಲ್ವಾ. ಸೊ ಅದನ್ನ ತರಿಸ್ತೀನಿ. ಇದು ಹೇಗೆ ಯೂಸ್ ಮಾಡೋದು ಅಂತ ಹೇಳಿದ್ರೆ ಜಸ್ಟ್ ಪ್ಲಗ್ಗಿಗೆ ಹಾಕಬೇಕು. ಮೇಲ್ಗಡೆ ಒಂಥರ ಲೋಟ ತರ ಕೊಟ್ಟಿದಾರಲ್ವಾ, ಸೊ ಅದ್ರ ಮೇಲ್ಗಡೆ ನಾವು ಕರ್ಪೂರ ಒಂದು 2-3 ಹಾಕ್ಬಿಟ್ಟು ಸ್ವಿಚ್ ಆನ್ ಮಾಡಿದ್ರೆ ಸಾಕು, ಫುಲ್ ಬರ್ನ್ ಆಗುತ್ತೆ. ಅಂದ್ರೆ ಒಂದೇ ಸಮನೆ ಬರ್ನ್ ಆಗೋದಿಲ್ಲ, ಒಂಥರ ಬಿಸಿ ಆಗ್ತಿದ್ದಂಗೂ ಕೂಡ ಅದ್ರ ಫ್ರೇಗ್ರೆನ್ಸ್ ಬರುತ್ತೆ ಕರ್ಪೂರದ ಅಂತಾನೆ ಹೇಳ್ಬೋದು. ಸೊ ಮನೆ ಒಳಗಡೆ ಎಲ್ಲ ಒಂಥರ ಪಾಸಿಟಿವ್ ವೈಬ್ ಬರುತ್ತೆ. ಇದನ್ನ ಪೂಜಾ ರೂಮಲ್ಲಿ ಆಗಿರ್ಬೋದು, ಅಥವಾ ನೀವು ಹಾಲಲ್ಲಿ ಆಗಿರ್ಬೋದು, ಅಥವಾ ಮಿಡಲ್ ಯಾವ್ದಾದ್ರು ರೂಮ್ ಹತ್ರ ನೀವು ಹಾಕಿಡ್ಬೋದು. ಫುಲ್ ಓವರ್ ಆಲ್ ಮನೆಗೆ ಇದು ಫ್ರೇಗ್ರೆನ್ಸ್ ಅದು ಕೂಡ ಹರಡತ್ತೆ ಅಂತಾನೆ ಹೇಳ್ಬೋದು. ಪಾಸಿಟಿವ್ ವೈಬ್ ಬರಕ್ಕೆ ಇದು ಚೆನ್ನಾಗಿದೆ, ನನಗೆ ಪರ್ಸ್ನಲಿ ಇಷ್ಟ ಆಯ್ತು. ಅಂಡ್ ಒಂದು 3 ಇಂಚಸ್ ಎಷ್ಟೇನು ಹೈಟ್ ಬರುತ್ತೆ ಅಷ್ಟೇನೆ. ಅಂಡ್ ಪ್ರೈಸ್ ಬಂದು ತುಂಬಾ ಕಡಿಮೆ ಪ್ರೈಸ್, ಬರೀ 149 ರೂಪಾಯಿ ಅಷ್ಟೇನೆ. ಸೊ ಆರಾಮ್ಸೆ ಕೊಡ್ಬೋದು. ಅಂಡ್ ಕರ್ಪೂರ ಕೂಡ ತರಿಸಿದ್ದೀನಿ ಮೀಶೋ ಅಲ್ಲಿ, ಬಟ್ ಅದು ರೆಕಾರ್ಡ್ ಮಾಡೋದೇ ಮರ್ತ್ಬಿಟ್ಟೆ. 100 ಗ್ರಾಮ್ ಪ್ಯಾಕೆಟ್ ಬರುತ್ತೆ. ಅದು ತುಂಬಾ ಚೆನ್ನಾಗಿದೆ, ಒಂಥರ ಮೈಲ್ಡ್ ಫ್ರೇಗ್ರೆನ್ಸ್ ಅಂತಾನೆ ಹೇಳ್ಬೋದು. ಅದು ತುಂಬಾ ಘಾಟು ಆ ರೀತಿನಲ್ಲಿಲ್ಲ, ಒಳ್ಳೆ ಮೆಡಿಟೇಷನ್ ಎಲ್ಲ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಫ್ರೇಗ್ರೆನ್ಸ್. ಅದನ್ನೇ ನಾನು ಇಲ್ಲಿ ಒಳಗಡೆ ಹಾಕ್ಬಿಟ್ಟು ಸ್ವಿಚ್ ಆನ್ ಮಾಡಿ ನೋಡಿದ್ದು ಯಾವ ರೀತಿನಲ್ಲಿ ಬರುತ್ತೆ ಅಂತ ಹೇಳಿ. ಅಂಡ್ ಅದಕ್ಕೆ ಪ್ರೈಸ್ ಬಂದ್ರೆ ಕರ್ಪೂರ ಪ್ರೈಸ್ ಬಂದು 168 ರೂಪಾಯಿ ಆಗುತ್ತೆ. ಲಿಂಕ್ ಕೊಟ್ಟಿರ್ತೀನಿ. 100 ಗ್ರಾಮ್ಸ್ ಇಂದು ಚೆನ್ನಾಗಿದೆ, ಫ್ರೇಗ್ರೆನ್ಸ್ ಅಂತೂ ಮಸ್ತ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಬೇಕಂತ ಹೇಳಿದ್ರೆ ತಗೊಳ್ಳಿ. ಅಂಡ್ ನೆಕ್ಸ್ಟ್ ಐಟಮ್ ಬಂದು ಮೆಟಲ್ ಅಲ್ಲಿ ಮಾಡಿರೋಂತ ಲೋಬಾನ ಒಂದು ಬರ್ನರ್ನ ತರಿಸಿದೀನಿ. ಇದು ಯಾಕೆ ತರಿಸಿದೆ ಅಂತ ಹೇಳಿದ್ರೆ ನಾವು ಎಲ್ಲೋ ಒಂದ್ ಕಡೆ ಅಂದ್ರೆ ದೇವ್ರ ಮನೇಲಿ ಒಂದು ಲೋಬಾನ ಎಲ್ಲ ಹಚ್ಚಿಟ್ಬಿಡ್ತೀವಿ, ಅದು ಗೋಡೆಗೋ ಎಲ್ಲೋ ಒಂದ್ ಕಡೆ ಅದ್ರ ಹೊಗೆ ಎಲ್ಲ ಇದಾಗುತ್ತೆ. ಮತ್ತೆ ಫ್ರೇಗ್ರೆನ್ಸ್ ಎಲ್ಲಾ ಕಡೆ ಕೂಡ ಹರಡೋದೇ ಇಲ್ಲ, ಬರೀ ಒಂದೇ ಕಡೆ ಹರಡ್ತಾ ಇರುತ್ತೆ. ಮತ್ತೆ ಮನೆಗೆಲ್ಲ ಹಾಕ್ಬೇಕು ಸಾಂಬ್ರಾಣಿ ಅಂತ ಅನ್ಕೊಂಡಾಗ ಸೊ ಇಟ್ಕೊಂಡು ಹೋಗೋಕೆ ತುಂಬಾನೇ ಕಷ್ಟ ಪಡ್ತಿರ್ತೀವಿ. ಈ ರೀತಿನಲ್ಲಿ ಒಂದು ಬರ್ನರ್ ಇತ್ತು ಅಂತ ಹೇಳಿದ್ರೆ ತುಂಬಾ ಈಸಿಯಾಗಿ ನೋಡಿ ಒಂದು ಬರ್ನರ್ ಹಾಕ್ಬಿಟ್ಟು ಕೂಡ ನಿಮಗೆ ತೋರಿಸ್ತಾ ಇದೀನಲ್ವಾ, ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಹೀಟ್ ರೆಸಿಸ್ಟೆಂಟ್ ಆಗಿದೆ, ಸೊ ಏನು ಸುಡೋದು ಆ ರೀತಿನಲ್ಲಿ ಇರೋದಿಲ್ಲ. ಅಂಡ್ ತುಂಬಾ ಪರ್ಫೆಕ್ಟ್ ಸೈಜ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಇದು ಬಂದು ಮೆಟಲ್ ಅಲ್ಲಿ ಮಾಡಿರೋಂಥದ್ದು, ಪ್ಲಾಸ್ಟಿಕ್ ಅಲ್ಲ. ಸೊ ಮೆಟಲ್ ಅಲ್ಲಿ ಮಾಡಿರೋಂಥದ್ದು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮೇನ್ ಆಗಿ ಹ್ಯಾಂಡಲ್ ಇರೋದೇ ಸಖತ್ತಾಗಿದೆ. ಅಂಡ್ ಒಳ್ಳೆ ಡಿಸೈನ್ ಅಲ್ಲೂ ಕೂಡ ಇದೆ. ಗೋಲ್ಡ್ ಕಲರ್ ಒಂದು ಪೇಂಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೊ ಇದಂತೂ ಮಿಸ್ ಮಾಡ್ಕೊಳಕ್ಕಂತೂ ಹೋಗ್ಬೇಡಿ, ಬಿಕಾಸ್ ನಾವು ಯಾವಾಗಲೂ ಕೂಡ ಸಾಂಬ್ರಾಣಿ ಹಾಕ್ತಾನೆ ಇರ್ತೀವಲ್ವಾ ಮನೆಗೆಲ್ಲ, ಧೂಪ ಎಲ್ಲ. ಸೊ ತುಂಬಾನೇ ಯೂಸ್ ಆಗುತ್ತೆ. ಅಂಡ್ ತುಂಬಾನೇ ಕಡಿಮೆ ಪ್ರೈಸ್ ಇದು, ಬರೀ 137 ರೂಪಾಯಿ ಅಷ್ಟೇ. ಆರಾಮ್ಸ ಕೊಡ್ಬೋದು. ಇದು ನೋಡಿದ್ರೆ ಒಂದು 500 ರೂಪಾಯಿ ಅಂತ ಅನ್ಸುತ್ತೆ, ಬರೀ 137 ರೂಪಾಯಿಗೆ ಸಿಗುತ್ತೆ ಮೀಶೋದಲ್ಲಿ. ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ ಬೇಕು ಅಂತ ಹೇಳಿದ್ರೆ. ಅಂಡ್ ನೆಕ್ಸ್ಟ್ ಬಂದು ಸಾಂಬ್ರಾಣಿ ಕಪ್ನ ತರಿಸಿದ್ದೀನಿ. ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಫ್ರೆಂಡ್ಸ್, ಟೋಟಲ್ ಆಗಿ 60 ಬರುತ್ತೆ ಪೀಸ್ಗಳು. ಓಕೆನಾ? ವಿತ್ ಒಂದು ಪ್ಲೇಟ್ ಕೂಡ ಬರುತ್ತೆ. ನೀವು ಬೇಕಾದ್ರೆ ಪ್ಲೇಟಲ್ಲೂ ಕೂಡ ಹಚ್ಚಿಡ್ಬೋದು. ಬಟ್ ನಾನು ಆಗಲೇ ಹೇಳಿದ್ನಲ್ಲ, ಒಂದೇ ಕಡೆ ಬರ್ನ್ ಆಗುತ್ತೆ, ಮತ್ತೆ ಮನೆಗೆಲ್ಲ ಫುಲ್ಲು ಹರಡೋದಿಲ್ಲ
ಅಂತ ಹೇಳಿ. ಸೊ ಹಾಗಾಗಿ ನಾನು ನಿಮಗೆ ಲಾಸ್ಟ್ ತೋರಿಸ್ನಲ್ವಾ ಮೆಟಲಲ್ಲಿ ಮಾಡಿರೋಂಥ ಬರ್ನರು. ಸೊ ಅದ್ರ ಒಳಗಡೆ ಹಾಕಿಬಿಟ್ಟು ನೀವು ಮನೆಗೆಲ್ಲ ನೀವು ಧೂಪನ ಹಾಕ್ಬೋದು. ತುಂಬ ಚೆನ್ನಾಗಿ ಫ್ರೇಗ್ರೆನ್ಸ್ ಬರುತ್ತೆ. ಆ್ಯಂಡ್ ಆಲ್ಸೋ ಈ ಒಂದು ಫ್ರೇಗ್ರೆನ್ಸ್ ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಂದು ಅರ್ಧ ಇಂಚಷ್ಟು ಹೈಟ್ ಬರುತ್ತೆ, ಸ್ವಲ್ಪ ದೊಡ್ಡದಾಗಿನೇ ಇದೆ ಇದು. ಆ್ಯಂಡ್ ಇದು ಬಂದು ಪ್ಯೂರ್ ಒಂಥರ ಕೌವಲ್ಲೇ ಮಾಡಿರೋಂಥದ್ದು, ಅಂದರೆ ಅಷ್ಟೊಂದು ಘಾಟ್ ಸ್ಮೆಲ್ ಏನು ಕೂಡ ಇಲ್ಲ. ಒಂದು ಮೀಡಿಯಮ್ ಲೈಟಾಗಿ ಒಂಥರ ಮೈಲ್ಡ್ ಆಗಿದೆ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ಇದು. ಆ್ಯಂಡ್ ಮೇಯ್ನಾಗಿ ನಾನು ಆಗಲೇ ಹೇಳಿದಾಗೆ 60ಗೆ 171 ರೂಪಾಯಿ. ಸೊ 60 ಪೀಸ್ ಬರುತ್ತೆ. ಪ್ರೈಸ್ ಬಂದು 171 ರೂಪಾಯಿ. ತುಂಬಾ ರೀಸನಬಲ್ ಪ್ರೈಸು. 5 ಪ್ಯಾಕ್ ಬರುತ್ತೆ. ನಾನು ಅಂದರೆ ಕ್ಯಾಟ್ಲಾಗಲ್ಲಿ ನೋಡಿದಾಗ 60 ಅಂದರೆ ಒಂದೇ ದೊಡ್ಡ ಪ್ಯಾಕ್ ಬರುತ್ತೇನೋ ಅಂತ ಅಂದ್ಕೊಂಡಿದ್ದೆ, ಬಟ್ 5 ಪ್ಯಾಕ್ನ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ, ಬೇಕು ಅಂತ ಹೇಳಿದ್ರೆ ತಗೊಳ್ಳಿ, ಓಕೆನಾ. ಆ್ಯಂಡ್ ಲಾಸ್ಟ್ ಒಂದು ಬಂದು ನಾನು ದೀಪದ ಬತ್ತಿಗಳನ್ನು ತರಿಸಿದ್ದೀನಿ. ಅಂದರೆ ಇದು ಎಣ್ಣೆ ಬತ್ತಿ ಅಂತ ಹೇಳ್ತಾರಲ್ವ, ಸೊ ಅದನ್ನು ತರಿಸಿದ್ದೀನಿ. ಒಂದು ಪ್ಯಾಕಲ್ಲಿ 1100 ಪೀಸ್ ಬರುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ತಗೊಂಡೆ. ಪ್ರೈಸ್ ಬಂದು 72 ರೂಪಾಯಿ ಕೊಟ್ಟಿದ್ದು ನಾನು. ಚೆನ್ನಾಗಿದೆ, ಪ್ಯೂರ್ ಹತ್ತಿನಲ್ಲೇ ಮಾಡಿರೋಂಥದ್ದು, ಬೇರೆ ಅದೇ ಪ್ಲಾಸ್ಟಿಕ್ಕು ಅಥವಾ ಈ ಬಟ್ಟೆದೆಲ್ಲ ಮಾಡ್ತಾರೆ ನೋಡಿ ಆ ರೀತಿನಲ್ಲೆಲ್ಲ ಇದು. ಸೊ ಪ್ಯೂರ್ ಕಾಟನಲ್ಲೇ ಇರೋಂಥದ್ದು, ತುಂಬ ಚೆನ್ನಾಗಿದೆ ಇದು. ಮತ್ತು ಬಲ್ಕಲ್ಲಿ 1100 ಪೀಸ್ ಸಿಗುತ್ತೆ. ಒಂದ್ಸಲ ತಗೊಂಡ್ವಿ ಅಂತ ಹೇಳಿದ್ರೆ, ನೀವೇನಾದ್ರು ಎವ್ರಿಡೇ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಮಿನಿಮಮ್ ಅಂದರೂ ಒಂದು 3 ಮಂತ್ಸ್ ಅಂತೂ ಬರುತ್ತೆ. ಅಥವಾ ನೀವು ವಾರಕ್ಕೆ ಅಂದರೆ ವಾರದಲ್ಲಿ ಒಂದಿನ ಅಂದರೆ ಮನೆ ದೇವ್ರ ಪೂಜೆ ಟೈಮಲ್ಲಿ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಒಂದು 6 ಮಂತ್ ಅಥವಾ 1 ವರ್ಷನೂ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನಾವು ಯೂಶಲಿ 5 ಮಂಗಳಾರತಿ ಮಾಡ್ಬೇಕಾದ್ರೆ ಅಂದರೆ ಆರತಿ ಮಾಡ್ಬೇಕಾದ್ರೆ 5 ಬತ್ತಿಗಳನ್ನು ಇಡ್ತೀವಲ್ವಾ. ಸೊ ತುಂಬ ಚೆನ್ನಾಗಿದೆ, ನೋಡಿ, ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. 72 ರೂಪಾಯಿ ಆಗುತ್ತೆ. ಸೊ ನಾನು ಲಾಸ್ಟ್ ಟೈಮು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದು ಫುಲ್ ಖಾಲಿ ಆಗೋಯ್ತು. ಸೊ ಹಾಗಾಗಿ ನಾನು ಮತ್ತೆ ಈಗ ಯುಗಾದಿಗೆ ಬೇಕು ಅಂತ ಹೇಳಿ ತೊಗೊಂಡಿದ್ದೀನಿ. 72 ರೂಪಾಯಿ ಆಯಿತು. ಬೇಕು ಅಂತ ಹೇಳಿದ್ರೆ ಲಿಂಕ್ ಇರುತ್ತೆ, ಬೇಗನೆ ತಗೊಳ್ಳಿ. ಇದು ತುಂಬಾ ಬೇಗನೆ ಔಟ್ ಆಫ್ ಸ್ಟಾಕ್ ಆಗ್ತಿರುತ್ತೆ. ಸೊ ಹಾಗಾಗಿ ಓಕೆನಾ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಎಲ್ಲ ಪೂಜಾ ಸಾಮಗ್ರಿಗಳು ಕೂಡ ಲೈಕ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ನಿಮಗೆ ಯಾವಾಗಲೂ ಕೂಡ ಅಂದರೆ ಪ್ರತಿದಿನ ಕೂಡ ಯೂಸ್ ಆಗುವಂಥ ಸಾಮಗ್ರಿಗಳಂತಲೇ ಹೇಳ್ಬೋದು. ಸೊ ಹೊಸ ವರ್ಷಕ್ಕೆ ಕಡಿಮೆ ಪ್ರೈಸಲ್ಲಿ ಮೀಶೋದಲ್ಲೇ ನಿಮಗೆ ಸಿಗ್ತಾ ಇದೆ. ಸೊ ಬೇಕು ಅಂತ ಹೇಳಿದ್ರೆ ಬೇಗ ತಗೊಳ್ಳಿ, ಹಬ್ಬ ಬರೋಷ್ಟರಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಆ್ಯಂಡ್ ಏನೇ ಡೌಟ್ ಇತ್ತು ಇವತ್ತಿನ ವಿಡಿಯೋ ಬಗ್ಗೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡದಂತೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.